ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು KCET ಮತ್ತು ನೀಟ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರೆ ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಆಲ್ಮೋಸ್ಟ್ ಎಲ್ಲ ಅಪ್ಡೇಟ್ಸನ್ನು ಕೂಡ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂದರೆ ಅಡ್ಮಿಷನ್ ಪ್ರೊಸೆಸನ್ನು ಕೂಡ ಕಂಪ್ಲೀಟ್ ಆಗಿದೆ. ಸೊ ಇನ್ನೇನು ಇಲ್ಲ ಅಪ್ಡೇಟ್ ಕೊಡುವಂಥದ್ದು. ನಾರ್ಮಲಾಗಿ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಆಗಿರ್ಬೋದು, ನೀಟ್ ಬಗ್ಗೆ ಇನ್ನೇನು ಅಪ್ಡೇಟ್ ಕೊಡ್ಬೋದು ಬಿಟ್ಟರೆ KA ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ KCETದು ಬರೀ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಒಂದು ಅಪ್ಡೇಟ್ ಬರುತ್ತೆ, ಇಲ್ಲಾಂದರೆ ಅಡ್ಮಿಷನ್ ಪ್ರೊಸೆಸ್ನ ಒಂದು ಅಪ್ಡೇಟ್ ಬರುತ್ತೆ ಬಿಟ್ಟರೆ ಇನ್ನೇನು ಅಪ್ಡೇಟ್ ಬರಲ್ಲ. ಕಾಲೇಜ್ ಓಪನಿಂಗ್ ಬಗ್ಗೆ ಅಪ್ಡೇಟ್ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಕೌನ್ಸಲಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆಗಿ ಎಲ್ಲನೂ ಕೂಡ ಮುಗ್ದೋಗಿದೆ ಅಂತಲೇ ಹೇಳ್ಬೋದು. ಇವಾಗ ಮೇನ್ ಏನಪ್ಪ ಅಂದರೆ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಒಂದು ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ಇವಾಗ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಲ್ವಾ, ಸೊ ಆ ಒಂದು ಅಮೌಂಟ್ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ನ ಪೇ ಮಾಡಿರ್ತೀನಿ, ಆ ಒಂದು ಅಮೌಂಟ್ ರಿಟರ್ನ್ ಯಾವಾಗ ಬರುತ್ತೆ. ಸೊ ಆಲ್ಮೋಸ್ಟ್ 3 to 4 days ಒಳಗಡೆ ನಿಮಗೆ ಅಮೌಂಟ್ ರಿಟರ್ನ್ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ಚಲನ ಡೌನ್ಲೋಡ್ ಮಾಡಿಕೊಂಡು ಅಮೌಂಟ್ ಪೇ ಮಾಡಿರ್ತಾರೆ ನೋಡಿ, ಹಂಗೆ ನಿಮಗೆ ರಿಟರ್ನ್ ಬರುತ್ತೆ. ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಅಕಸ್ಮಾತ್ ನನ್ನ ಅಮೌಂಟ್ ರಿಟರ್ನ್ ಬಂದಿಲ್ಲ ಅಂತ ಹೇಳಿದ್ರೆ KN ಟ್ವೀಟ್ ಮಾಡ್ಬೋದು ನೀವು, ಇಲ್ಲ ಮೇಲ್ ಮಾಡಿ ತಿಳಿಸ್ಬೋದು, ಇಲ್ಲಾಂದರೆ ಆಫೀಸ್ಗೆ ಹೋಗ್ಬೋದು ನೀವು. ಸೊ 3 ಆಪ್ಷನ್ ಇದೆ, ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ನೀಟ್ನ ಒಂದು ರಿಸಲ್ಟ್ ಬಗ್ಗೆ ತುಂಬ ಜನ ಕೇಳ್ತೀರಾ. ನೀಟ್ನ ಒಂದು ರಿಸಲ್ಟ್ ಬಂದುಬಿಟ್ಟು ಇವಾಗ ಚಾಯ್ಸ್ ಫಿಲ್ಲಿಂಗ್ ನಡೀತಿರೋದ್ರಿಂದ ಆಲ್ಮೋಸ್ಟ್ 15th ಲಾಸ್ಟ್ ಡೇಟ್ ಇದೆ. ಸೊ ಹಾಗಾಗಿ ನಿಮಗೆ 17th ರಿಸಲ್ಟ್ ಬರುತ್ತೆ ಅಂತ ಅನ್ಕೊತೀನಿ. 17th ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾನು ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಖಂಡಿತವಾಗ್ಲೂ ಕೂಡ 17th ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಸೊ ಇದಾದ್ಮೇಲೆ ಇವಾಗ ಕಾಸ್ಟ್ ಆ್ಯಂಡ್ ಡೆಪಾಸಿಟ್ ಬಗ್ಗೆನೂ ಕೂಡ ಅಪ್ಡೇಟ್ ತಿಳಿಸ್ಕೊಟ್ಟೆ. ಅಡ್ಮಿಷನ್ ಪ್ರೊಸೆಸ್ ಡೇಟ್ ಎಕ್ಸ್ಟೆಂಡ್ ಮಾಡಿದಾರಾ ಅಂತ ಹೇಳಿ ಕೇಳ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಪ್ರೊಸೆಸ್ನ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನೂ ಅಪ್ಡೇಟ್ ಬಂತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಸ್ಕಾಲರ್ಶಿಪ್ ಬಗ್ಗೆ, SSP ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಿದ್ದೀರಾ, ಇದ್ರ ಬಗ್ಗೆ ಎಲ್ಲನೂ ಕೂಡ ಲೈವ್ ಡೆಮೋ ಮಾಡಿಕೊಂಡು ವಿಡಿಯೋ ಮಾಡ್ತೀನಿ. ನಾನು ತಲೆ ಕೆಡಿಸ್ಕೊಳ್ಳುವಂಥ ಒಂದು ಅವಶ್ಯಕತೆ ಇಲ್ಲ. ಇದಾದಮೇಲೆ PGCET ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಅದಾದಮೇಲೆ ನಿಮ್ಗೆ ಇಲ್ಲಿ ಅದು ಬಿಗ್ ಬಾಸ್ ಬಗ್ಗೆನೂ ಕೂಡ ಇರುತ್ತೆ. ಆರಾಮಾಗಿ ಚಿಲ್ಲಾಗಿ ಎಂಜಾಯ್ ಮಾಡ್ಬೋದು ನೀವು ಬಿಗ್ ಬಾಸ್ ನೋಡ್ತಾ. ಅದಾದಮೇಲೆ ನಿಮ್ಗೆ ಇಲ್ಲಿ ನೆಕ್ಸ್ಟ್ SSLCನೂ ಕೂಡ ಸ್ಟಾರ್ಟ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ ಕಂಟೆಂಟ್ಗಳಿದೆ. ಇವಾಗ ಸದ್ಯದ ಮಟ್ಟಿಗೆ ಇವಾಗಿರುವಂಥದ್ದು PGCET ನೆಕ್ಸ್ಟ್ ಬಗ್ಗೆ ವಿಡಿಯೋಗಳನ್ನ ಶುರು ಮಾಡ್ತೀನಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.